ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ನಾನು ಏನು ಮಾಡ್ತಾ ಇರೋದು ಅಂತಂದರೆ ಕೇರಳ ಸ್ಟೈಲ್ ಕೇರಳ ಸಾಂಬಾರು ಪ್ಲಸ್ಸು ನಿಮಗೆ ನಾನು ಎರಿಶೇರಿ ಅಂತ ಹೇಳ್ತಾರೆ, ಅದನ್ನು ಕೇರಳ ಸ್ಟೈಲ್. ಸೊ ಎರಿಶೇರಿಗೆ ಏನು ಹಾಕಬೇಕು ಅಂತಂದರೆ ಸಿಹಿ ಕುಂಬಳಕಾಯಿ ಮತ್ತು ಅಲಸಂದಿನ ಕಾಳು. ಸೊ ಇದೆರಡು ಸೇರಿ ಎರಡು ಥರ ಸಾರನ್ನ ಮಾಡ್ತಿದ್ದೀನಿ, ಕರಿಗಳು. ಸೊ ಬನ್ನಿ ಗೈಸ್, ನೋಡೋಣ ಯಾವ ಥರ ಮಾಡ್ತಾ ಇದ್ದೀನಿ. ಸಾಂಬಾರು ಮಾಡಲಿಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಸೊ ಒಂದು ಪ್ಯಾನಿಗೆ ಫಸ್ಟ್ ನೀವು ಸ್ವಲ್ಪ ತೆಂಗಿನೆಣ್ಣೆ ಹಾಕೊಬೇಕು. ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಟಿರೋದು, ಆಮೇಲೆ ತೆಂಗಿನಕಾಯಿಗೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ, ಒಂದು 4 ಎಳೆ ಬೆಳ್ಳುಳ್ಳಿ, ಆಮೇಲೆ ಈ ಥರ ಡ್ರೈ ಚಿಲ್ಲಿ ಬ್ಯಾಡಿಗೆ ಮೆಣಸು ಒಂದು ಸಾಕಾಗುತ್ತೆ. ನಮ್ಮ ಸಣ್ಣದಿರ್ತದೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತು ಒಂದು 2-3 ಕರಿಬೇವು, ಮತ್ತು ಒಂದು ಅರ್ಧ ಮೆಣಸಿನ್ಕಾಯಿ ಇದಿಷ್ಟು ಹಾಕಿ, ಆಮೇಲೆ ಅರಿಶಿಣ ಪುಡಿ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ, ಒಂದು ಸ್ವಲ್ಪ ತುರಿದಿಟ್ಟಿದ್ದೀನಿ. ಸೊ ಅದನ್ನು ಬಂದು ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಆಗಲೇ ನಾನು ಹೇಳಿದ್ದೀನಿ ಏನೇನು ಹಾಕ್ಕೊಬೇಕು ಅಂತ. ಸೊ ಈ ಥರ ಬ್ರೌನ್ ಆಗಬೇಕು. ಇನ್ನೊಂದು ಸ್ವಲ್ಪ ಬ್ರೌನ್ ಆದರೂ ಚಿಂತಿಲ್ಲ. ಬಟ್ ಏನಂತಂದರೆ ಬೆಂಕಿ ಸಣ್ಣ ಇಡಬೇಕು, ಅವತ್ತು ಲಿಟನ್ನು ಸಣ್ಣ. ಸೊ ಸಾಂಬಾರಿಗೆ ಏನೇನು ಹಾಕ್ತಾಯಿದ್ದೀನಿ ನಾನು ತೋರಿಸ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ. ಆಗಲೇ ಫ್ರೈ ಮಾಡಿದ ಇಂಗ್ರೀಡಿಯೆಂಟ್ಸ್ನ ಹೇಳಿದ್ದೀನಿ, ತರಕಾರಿ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ಸೊ ಇದರಲ್ಲಿ ನಾನು ಆವಾಗಲೇ ಹೆಚ್ಚಿಟ್ಕೊಂಡಿದ್ದೆ ಒಂದು ಅರ್ಧ ಆಲೂಗೆಡ್ಡೆ, ಮತ್ತು 1-2 ನುಗ್ಗೆಕಾಯಿ, ಮತ್ತು ಒಂದು 4-5 ಬೀನ್ಸು, ಮತ್ತು ಒಂದು ಸ್ವಲ್ಪ ಬೆಂಡೆಕಾಯಿ, ಮತ್ತು ಒಂದು 4-5 ಮೆಣಸಿನ್ಕಾಯಿ. ಸೊ ಇದು ಬಂದು ಬೇರೆ ಒಂದು ಎರಿಶೇರಿ ಅಂತ ಹೇಳ್ತಾರೆ, ಅದಕ್ಕೆ ಹಾಕಕ್ಕೆ ಇದನ್ನು ಬಂದು, ಮತ್ತು 2 ಟೊಮೆಟೊ ಬಂದು ಸಾಂಬಾರಿಗೆ ಹಾಕಬೇಕು. ಸೊ ಇದು ಬಂದು ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ. ಸೊ ಅದು ರೆಸಿಪಿ ಬಂದು ಇಲ್ಲಿ ನೋಡಿ, ಈ ಥರ ಈ ಕಾಳನ್ನು ಬೇಯಿಸ್ಬಿಟ್ಟು ಇದರಲ್ಲಿ ನೀವು ಈ ಪಂಪ್ಕಿನ್ನ ಹಾಕಿ ಇನ್ನೊಂದ್ಸಲಿ ಕುದಿಸ್ಬೇಕು. ಅಂದರೆ ಈ ಪಂಪ್ಕಿನ್ ಕೂಡ ಬೇಯಬೇಕು. ಆಗಲೇ ನಾವು ಇದನ್ನು ಬೇಯಿಸಿದ್ವಿ. ಸೊ ಇದನ್ನು ಹಾಕಿ ಇದನ್ನು ಬೇಯಿಸ್ಬೇಕಲ್ಲ. ಸೊ ಇದು ಹಾಕಿದ್ಮೇಲೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಆಮೇಲೆ ತೋರಿಸ್ತೀನಿ. ನೋಡಿ ಗೈಸ್, ಇವಾಗ ಏನು ಈ ಕಾಳನ್ನ ಬೇಯಿಸಿದ್ದೀನಿ ನಾನು ಆಗಲೇ ನಿಮಗೆ ತೋರಿಸಿದ್ದು, ಆ ಕಾಳು ಜೊತೆಗೆ ಇದನ್ನು ಹಾಕಿ ಒಂದು ಚೀಟಿ ಓಡಿಸ್ತೀನಿ. ಆಮೇಲೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಟೇಸ್ಟಿಗೆ. ಗೈಸ್, ಇವಾಗ ನಾನು ಆಗಲೇ ಸಾಂಬಾರಿಗೆ ಹೆಚ್ಚಿಟ್ಟಿರುವಂಥ ತರಕಾರಿಯನ್ನು ತೋರಿಸ್ತಿಲ್ಲ. ಸೊ ಅದನ್ನು ಇಲ್ಲಿ ಬೇಳೆನ ಆಲ್ರೆಡಿ ನಾನು ಬೇಯಿಸಿ ಕುದಿಸಿಟ್ಟಿದ್ದೇನೆ. ಸೊ ಆ ಬೇಳೆಗೆ ಈ ತರಕಾರಿ ಹಾಕ್ತಿದ್ದೇನೆ ಸಾಂಬಾರಿಗೆ. ನೋಡ್ಕೊಳ್ಳಿ, ನಾನು 2 ಥರ ಆ್ಯಕ್ಚುಲಿ ಕರಿ ಮಾಡ್ತಿದ್ದೀನಿ ಇವತ್ತು. ಒಂದು ಬಂದು ಗಟ್ಟಿಗಿರೋ ಪಲ್ಯ, ಒಂದು ಬಂದು ಸಾಂಬಾರು. ಸೊ ಸಾಂಬಾರಿಗೆ ಸಪ್ರೇಟು, ಇದು ಆವಾಗಲೇ ಕಾಳು ಜೊತೆ ಹಾಕಿರೋದನ್ನು ಅದು ಸಪ್ರೇಟು. ಅದು ಬಂದು ಎರಿಶೇರಿ ಅಂತ ಹೇಳ್ತಾರೆ ಕೇರಳ ಸ್ಟೈಲಲ್ಲಿ. ಇದು ಬಂದು ಕೇರಳ ಸ್ಟೈಲ್ ಸಾಂಬಾರು. ಆವಾಗಲೇ ಹಾಕೊಬಾರ್ದು. ಬೆಂಡೆಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಲಾಸ್ಟಿಗೆ ಹಾಕಿ ಬೇಯಿಸ್ಬೇಕು ಅಷ್ಟೇ, ಉಪ್ಪು ಹಾಕಿ. 2 ಸಣ್ಣ ಟೊಮೆಟೊನ ಹೆಚ್ಚಿಗೆ ಹಾಕ್ತಾ ಇದ್ದೀನಿ. ಮತ್ತು ಮೆಣಸಿನಕಾಯಿ ಇದೆ, ಎಷ್ಟು ಖಾರ ಬೇಕಷ್ಟು ಹಾಕ್ತೀನಿ. ಅದಾದಮೇಲೆ ಸಾಂಬಾರು ಪುಡಿ ಏನಿದೆಯೋ ಅದನ್ನು ಹಾಕ್ತೀನಿ. ಯಾವುದಾದ್ರೂ ಇದು ಮಾಡ್ತೀನಿ, ಈಸ್ಟರ್ ಸಾಂಬಾರು ಪುಡಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ನೀವು ಶುಂಠಿನ ಜಜ್ಜಿ ಇಟ್ಟಿದ್ದೀನಿ, ಈ ಶುಂಠಿನ ಇದಕ್ಕೆ ಹಾಕೊಳ್ಳಿ. ಸಣ್ಣ ಪೀಸ್ ಹಾಕಿರೋ ಸಾಕು. ಇವಾಗ ಇದರಲ್ಲಿ ನಾನು ಏನು ಪಂಪ್ಕಿನ್ ಮತ್ತೆ ಈ ಅಲಸಂದೆ ಕಾಳನ್ನ ಹಾಕಿದ್ದೀನಲ್ಲ, ಸೊ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸೊ ಅದನ್ನು ನಾನು ಸ್ವಲ್ಪ ಎತ್ತಿಟ್ಟು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಸೊ ಏನಕ್ಕೆ ಅಂತಂದರೆ ಇದನ್ನು ಸ್ವಲ್ಪ ಇನ್ನು ಹಿಂಗೆ ಜಜ್ಬೇಕು, ಮೆತ್ತಗೆ ಮಾಡಿಕೊಂಡು. ಆಮೇಲೆ ಇದಕ್ಕೆ ಉಪ್ಪು ಹಾಕಿ ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ನಾನು ಏನು ತೆಂಗಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಒಂದು ಮೆಣಸಿನಕಾಯಿ, ಅದನ್ನಷ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿದ್ರೆ ಇದನ್ನು ಕುದಿಸುವಾಗ ಅದನ್ನು ಇದಕ್ಕೆ ಹಾಕಬೇಕು. ಆಮೇಲೆ ಮತ್ತೆ ಇನ್ನೂ ತೆಂಗಿನಕಾಯಿ ಹಾಕಿ ಫ್ರೈ ಮಾಡಬೇಕು, ಒಗ್ಗರಣೆ ಹಾಕಿ. ಅದೇನಂತ ತೋರಿಸ್ತೀನಿ. ತೆಂಗಿನಕಾಯಿ ಇದಕ್ಕೆ ಹಾಕಲಿಕ್ಕೆ, ತೆಂಗಿನಕಾಯಿ, ಇದರಲ್ಲಿ ಮೆಣಸಿನಕಾಯಿ, ಮತ್ತು ಒಂದು ಪಿಂಚ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ ನೀರು, ಇಷ್ಟು ಹಾಕಿ ಪೇಸ್ಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಇಷ್ಟು ಹಾಕಿ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಬೇಕು. ಗೈಸ್, ಈಗ ನೋಡಿ, ನಾನು ಏನು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದನ್ನು ಆಲ್ರೆಡಿ ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ.
ಗೈಸ್ ಇದು ಬಂದು ಒಗ್ಗರಣೆ ಹಾಕ್ಲಿಕ್ಕೆ. ಇದು ಏನಕ್ಕೆ ಒಗ್ಗರಣೆ ಹಾಕ್ತಾ ಇರೋದಂದ್ರೆ ನಾನು ಅವಾಗಲೇ ಮಾಡಿದ್ದಲ್ಲ ಎರಿಶೇರಿ ಅಂತ ಪಲ್ಯ, ಪಂಪ್ಕಿನ್ ಮತ್ತೆ ಅಲಸಂದೆ ಕಾಳು. ಸೊ ಅದಕ್ಕೆ ಒಗ್ಗರಣೆ ಹಾಕೋದು ಏನೇನು ಇಂಗ್ರೀಡಿಯೆಂಟ್ಸ್ ನೋಡಿ. ಸ್ವಲ್ಪ ತೆಂಗಿನೆಣ್ಣೆ, ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಆಫ್ ಮಾಡಿ ಆ ಕಡೆ ಇಡ್ತೀನಿ. ನೆಕ್ಸ್ಟ್ ಸಾಂಬಾರು ಮಾಡೋಣ ಅಂತೆ. ಇವಾಗ ಗೈಸ್ ಇದು ಕುಕ್ಕರ್ನ ಓಪನ್ ಮಾಡ್ತೀನಿ, ನೋಡೋಣ ಎಲ್ಲ ಬೆಂದಿದೆ ಅಂತೀನಿ. ಸೊ ನನಗೆ ಇದರಲ್ಲಿ ರುಬ್ಬಿ ಹಾಕಿದ್ದನ್ನು ಮಾಡಲಿಕ್ಕೆ ಅಷ್ಟು ತುಂಬ ಚಿಕ್ಕದಿದೆ ಕುಕ್ಕರ್. ಸೊ ನಾನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆಗಲೇ ತೊಗರಿಬೇಳೆ ಹಾಕಿ ಬೇಯಿಸಿಟ್ಟಿದ್ದೀನಿ, ಮತ್ತು ಅದ್ರ ಜೊತೆಗೆ ತರಕಾರಿಯನ್ನು ಹಾಕಿರೋದು. ಗೈಸ್ ನೋಡಿ, ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಬೆಲ್ಲನ ಹಾಕ್ತಾ ಇದ್ದೇನೆ, ನೋಡ್ಕೊಳ್ಳಿ ಗೈಸ್. ನೋಡಿ ಇಷ್ಟು ಬೆಲ್ಲ ಹಾಕಿದ್ದೀನಿ, ಮತ್ತೆ ನೋಡ್ಕೊಂಡು ಹಾಕಿದ್ದೀನಿ, ಸಾಕು. ಇವಾಗ ನಾನು ರುಬ್ಬಿಟ್ಟಿರೋಂಥ ಸಾಂಬಾರಿಗೆ ಅಂತ ರುಬ್ಬಿಟ್ಟಿರೋಂಥ ಪೇಸ್ಟ್ ಇದೆ. ಸೊ ಇದನ್ನು ಇದಕ್ಕೆ ಹಾಕೊತಾ ಇದ್ದೀನಿ. ಆವಾಗಲೇ ಹೇಳಿದಲ್ಲ ಇದು ಬೆಂಡೆಕಾಯಿನ ಫ್ರೈ ಮಾಡ್ತೀರಂತ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕಾಯಿನ ಹಾಕ್ತಾ ಇದ್ದೀನಿ. 5 to 6 minutes ಆಲ್ಮೋಸ್ಟ್ ಈ ಆಯಿಲಲ್ಲೇ ಫ್ರೈ ಮಾಡಿ ಕುಕ್ ಆಗಿದೆ ಒಂದು ಸ್ವಲ್ಪ. ಸೊ ಇನ್ನು ಪೂರ್ತಿ ಬಂದು ಮಸಾಲೆಯಲ್ಲಿ ಸಾಂಬಾರಲ್ಲಿ ಕುಕ್ ಆಗಬೇಕು. ಹಾಕಕ್ಕೆ ಹೋಗ್ತದೆ. ಇವಾಗ ಆಫ್ ಮಾಡ್ತೀನಿ, ಲಿಡ್ ಓಪನ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಗೈಸ್ ಇವಾಗ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ, ನೋಡ್ಕೊಳ್ಳಿ. ಬ್ಯಾಡಿಗೆ ಮೆಣಸು ಹಾಕ್ತೀನಿ. ಓಪನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿರುತ್ತೆ. ಗೈಸ್ ಈಗ ರೆಡಿ ಟು ಸರ್ವ್. ನಮ್ಮ ಸಾಂಬಾರ್ ಆಗಿದೆ, ಕೇರಳ ಸಾಂಬಾರ್ ಆಗಿದೆ, ಅದೇ ಥರ ಎರಿಶೇರಿನೂ ಆಗಿದೆ. ಸೊ ಸರ್ವ್ ಮಾಡೋಣ ಬನ್ನಿ. ಸೊ ನಮ್ಮದು ಊಟ ರೆಡಿ ಆಗಿದೆ. ಸೊ 2 ಥರ ಅಡುಗೆ ಇದೆ ಇದರಲ್ಲಿ, ಕೇರಳ ಸಾಂಬಾರು, ಕೇರಳ ಎರಿಶೇರಿ ಅಂತ. ಸೊ ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ, ಅಡುಗೆ ಮಾಡಿರೋದು ನೋಡ್ಕೊಡಿ, ವಿಡಿಯೋ ಎಲ್ಲ ಮಾಡಿದ್ದೀನಿ. ಸೊ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ತಪ್ಪದೆ.